ನನ್ನ ಹೆಸರು ಕಿಶೋರ್, ನಾನು ಮಗನ ಪಾತ್ರವಾಗಿ ನಟಿಸುತ್ತಿದ್ದೇನೆ. ನನ್ನ ಹೆಸರು ವಿರಾಟ್, ನಾನು ಅಪ್ಪನ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ಚಿರಂತಾರಾಧ್ಯ, ನಾನು ಅಭಿಯಂತರರಾಗಿ ನಟಿಸುತ್ತಿದ್ದೇನೆ. ನನ್ನ ಹೆಸರು ದೀಕ್ಷಿತ್, ನಾನು ಸೈನಿಕನ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ಅನೂಪ್ ಕೃಷ್ಣ, ನಾನು ನಾಲ್ವಡಿ ಕೃಷ್ಣರಾಜ ಒಡೆಯರ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ಸಮೃದ್ಧ, ನಾನು ವಿಶ್ವೇಶ್ವರಯ್ಯನವರ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ಪ್ರಣವ್, ನಾನು ಊರಿನ ಮುಖ್ಯಸ್ಥರ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ಆರ್ಯನ್ ಸೂರ್ಯ, ನಾನು ಸೋಮಣ್ಣನ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ಅಕುಲ್, ನಾನು ರಾಮಯ್ಯ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ಅಜಿತ್, ನಾನು ಲಿಂಗಯ್ಯನ ಪಾತ್ರವನ್ನು ಮಾಡುತ್ತಿದ್ದೇನೆ. ನನಸು ಮಾಡಿದ ಮಗ ಅಪ್ಪನನ್ನು ನೋಡಲು ಬರುತ್ತಿದ್ದಾನೆ. ಅಪ್ಪ ಅಪ್ಪ, ನಿಮ್ ಕನ್ಸು ನನ್ಸೈತಪ್ಪ. ಯಾವ ಕನ್ಸು? ಅಪ್ಪ, ಅದೇ ನಂಗೆ ಮಡ್ರಾಸಲ್ಲಿ ಕೆಲಸ ಸಿಕ್ಕಿತಲ್ಲ. ಹೌದಾ? ಹೌದು ಅಪ್ಪ, ನಂಗೆ ಆಶೀರ್ವಾದ ಮಾಡಿ. ನನ್ನ ಮಗ ನನ್ನ ಹೆಸರು ಶಬಾಷ್ ಮಗನೇ. ಆದ್ರೆ ಅಪ್ಪ, ನಮ್ ನಾಳೆ ಕೆಲ್ಸ ಕೊಡ್ಬೇಕಪ್ಪ. ನಾನ್ ನಿಮ್ಮನ್ನ ಈ ಊರ್ನ ಎಲ್ಲರೂ ಹೆಂಗಪ್ಪ ಬಿಟ್ಟು ಹೋಗ್ಲಿ? ವಾ, ಜೀವನ ಅನ್ನೋದು ಹರಿಯೋ ನೀರಿದ್ದಾಗೆ ಮಗ. ಅದು ಹೇಗೆ ಬದಲಾವಣೆ ಆಗುತ್ತೋ ನಾವು ಅದೇ ತರ ಬದಲಾವಣೆ ಆಗಬೇಕು. ನೀನೇನು ಯೋಚನೆ ಮಾಡಬೇಡ, ನೀವು ಹೋಗಿ ನಿನ್ ವಸ್ತುಗಳು ತಯಾರಿ ಮಾಡ್ಕೋಗು. ಸರಿಯಪ್ಪ. ಅಪ್ಪ, ನಾನು ಎಲ್ಲಾ ವಸ್ತು ತಯಾರಪ್ಪ. ನಾನು ಹೋಗಾದ್ಮೇಲೆ ಚಿಂತೆ ಮಾಡಬೇಡಿ. ನೀನು ಅಮ್ಮ ಎಲ್ಲರೂ ಹುಷಾರಾಗಿರಿ ಅಪ್ಪ. ಸರಿ ಮಗನೇ, ಜೋಪಾನ ಹೋಗಿ ಹೋಗು. ಸರಿ, ಸಮಯಕ್ಕೆ ಸರಿಯಾಗಿ ಮಾಡು. ಸರಿ ಅಪ್ಪ. 10 ವರ್ಷಗಳ ನಂತರ ಆಹಾ, ಓಹೋ, ಏನೆಲ್ಲ ನಮ್ಮೂರು ಸುಂದರವಾಗಿ ಅಭಿವೃದ್ಧಿ ಮಾಡಿದ್ದಾನೆ. ಚೆನ್ನಾಗಿ ಬೆಳವಣಿಗೆ ಮಾಡಿದ್ದಾರೆ. ಇದನ್ನೆಲ್ಲ ನಾನು ಕಳ್ಕೊಂಡೆ ಕೆಲ್ಸಕ್ಕೆ ಹೋಗಿ. ನಾನು ಇಲ್ಲೇ ಇರ್ಬೇಕಾಗಿತ್ತು. ಆದ್ರೆ ನಮ್ ಪುಟ್ಟ ಊರು ಅದು ಕಾಣಿಸ್ತಾನೆ ಇಲ್ವಲ್ಲ. ಯಾರನ್ನ ಕೇಳಿ? ಇಲ್ಲೊಬ್ರು ಇರ್ತಾರೆ, ಕೇಳ್ತೀನಿ. ಅಣ್ಣ ಹೇಳಪ್ಪ. ಇಲ್ಲೊಂದು ಎಡ್ತಾರೆ ಅಂತ ಊರಿತ್ತಲ್ಲ ಅಣ್ಣ, ಅದೀಗ ಎಲ್ಲಿ ಅಣ್ಣ? ಹೇಳ್ತಾರೆ ಎಲ್ಲ ಕಣಪ್ಪ, ಕೃಷ್ಣರಾಜನಗರ ಅಂತ. ಓ, ಹೆಸರನ್ನ ಬದಲಾಯಿಸಿದ್ರ ಅಣ್ಣ? ಹ್ಞೂ ಕಣಪ್ಪ. ಸರಿ ಅಣ್ಣ. ಈ ಕೃಷ್ಣರಾಜನಗರ ಅಂದ್ರೆ ದೊಡ್ಡ ಪಟ್ಟಣನೇ ಇರ್ಬೇಕೇನೋ. ನಮ್ ಮನೆ ಪುಟ್ಟ ಮನೆ, ಅದು ನಾ ಎಲ್ಲಿ ಕಾಣಿಸ್ಬೋದು? ಒಬ್ರು ಇರ್ತಾರೆ, ಕೇಳ್ತೀನಿ. ಅಣ್ಣ ಹೇಳಪ್ಪ. ಇಲ್ಲೊಬ್ರು ವೆಂಕಟಪ್ಪ ಅಂತ ಇದ್ರಲ್ಲ, ನಾನು ಅವ್ರ ಮಗ. ಅವ್ರ ಮನೆಯಲ್ಲಿ. ಓ, ನೀನ್ ನಮ್ಮ ಹೆಂಡತಿನ ಮಗನ? ಹೌದು ಅಣ್ಣ. ಸರಿ ಬಾ, ಕರ್ಕೊಯ್ತೀನಿ. ಅದೇ ಮನೆ ಕಣಪ್ಪ. ಸರಿ ಅಣ್ಣ. ಸರಿ ಕಣಪ್ಪ. ಇಷ್ಟು ವರ್ಷ ಆಯ್ತು ನೀನ್ ನೋಡಿ. ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಪ್ಪ, ನೀವು ಚೆನ್ನಾಗಿದ್ದೀರಾ? ಹೌದು. ಅಪ್ಪ, ನಿಮ್ ಹತ್ರ ಒಂದು ವಿಷಯ ಕೇಳಬೇಕು. ನಮ್ಮ ಊರು ಇಷ್ಟೆಲ್ಲ ಸುಂದರವಾಗಿ ಅಭಿವೃದ್ಧಿ ಮಾಡಿದ್ರೆ ಏನಪ್ಪ ಇದು ಕಾರಣ? ಅದೆಲ್ಲ ಬಿಡು, ಅದೊಂದು ದೊಡ್ಡ ಕತೆ. ಮೊದಲು ಸುಧಾರಿಸ್ಕೊ, ಆಮೇಲೆ ಎಲ್ಲ ಹೇಳ್ತೀನಿ. ಸರಿ ಅಪ್ಪ. ಅಪ್ಪ, ಈಗ ಹೇಳಿ, ಅದೇನೋ ದೊಡ್ಡ ಕತೆ ಅಂತದಲ್ಲ. ಅದು ನೀನು ಹೋಗಿ 5 ವರ್ಷ ಆದ್ಮೇಲೆ ಏನಾಯ್ತು ಅಂದ್ರೆ, ಆ ನಮ್ಮ ಅರ್ಕೇಶ್ವರ ಸ್ವಾಮಿ ಕೃಪೆಯಿಂದ ನಮ್ಮೂರಲ್ಲಿ ಸುಖ ಶಾಂತಿ ಎಲ್ಲ ನೆಲೆಸಿತ್ತು. ಜೀವನ ಚೆನ್ನಾಗಿ ನಡೀತಿತ್ತು. ಆದ್ರೆ ಅದೊಂದು ದಿನ. ಹಿಂದಿನ ಕತೆ. ದೃಶ್ಯ 2. ಮೈಸೂರು ಸಂಸ್ಥಾನದಲ್ಲಿ ಉಂಟಾಗಿದ್ದ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಮೈಸೂರು ಸಂಸ್ಥಾನದ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ದಿವಾನರಾದ ವಿಶ್ವೇಶ್ವರಯ್ಯನವರು ಸೇರಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟಲು ನಿರ್ಧರಿಸಿ ಕಾವೇರಿ ನದಿಯ ಹಿಕ್ಕೆಲೆಗಳಲ್ಲಿ ವಾಸಿಸುತ್ತಿರುವ ಜನರ ಸಮುದಾಯವನ್ನು ಸ್ಥಳಾಂತರಗೊಳಿಸುವ ಬಗ್ಗೆ ಚರ್ಚಿಸುತ್ತಾರೆ. ಕಾವೇರಿ ನದಿಗೆ ನಾವು ಅಣೆಕಟ್ಟನ್ನು ನಿರ್ಮಿಸುತ್ತಿರುವುದರಿಂದ ನದಿಯ ನೀರು ಹಿಮ್ಮುಖವಾಗಿ ಹರಿಯುವ ಸಾಧ್ಯತೆ ಇದೆ. ಆದ್ದರಿಂದ ತಕ್ಷಣವಾಗಿ ನದಿಯ ಹಿಕ್ಕೆಲಗಳಲ್ಲಿ ವಾಸಿಸುತ್ತಿರುವ ಜನರನ್ನು ಈ ಕೂಡಲೇ ಸ್ಥಳಾಂತರಿಸುವುದು. ಸರಿ ಅರಸರೇ, ನಿಮ್ಮ ಅಪ್ಪಣೆಯಂತೆ ಆಗಲಿ. ರಾಜರು ಮತ್ತು ದಿವಾನರ ಚರ್ಚೆಯ ನಂತರ ದಿವಾನರು ಜನರ ಅಭಿಪ್ರಾಯವನ್ನು ಕೇಳಲು ಹೋಗುತ್ತಾರೆ. ಕಾವೇರಿ ನದಿಯಲ್ಲಿ ರಾಜರು ಅಣೆಕಟ್ಟನ್ನು ನಿರ್ಮಿಸುತ್ತಿದ್ದಾರೆ. ಅದಕ್ಕಾಗಿ ನಾವು ಹೇಳಿದ ಸ್ಥಳಕ್ಕೆ ನೀವು ಸ್ಥಳಾಂತರವಾಗಬೇಕು. ನಾವು ನಂಬಿದ ಅರ್ಕೇಶ್ವರ ಸ್ವಾಮಿಯಾಗೂ ನಮ್ಮ ಸ್ಥಳವನ್ನು ಬಿಟ್ಟು ಬರುವುದಿಲ್ಲ. ಅದಷ್ಟೇ ಮುಖ್ಯವಲ್ಲ, ನಮ್ಮ ಮನೆ ಹೊಲ ಮಠವನ್ನೆಲ್ಲ ಬಿಟ್ಟು ಬರುವುದಿಲ್ಲ. ಮುಂದೆ ಬರುವ ಆಪತ್ತುಗಳನ್ನು ನೀವು ಹೇಗೆ ಎದುರಿಸುವಿರಿ? ನಮ್ಮ ದೇವರು ನಮ್ಮನ್ನು ಕಾಪಾಡುತ್ತಾರೆ.
ದೃಶ್ಯ 3. ಏನೋ ರಾಮಯ್ಯ ಒಬ್ನೇ ಕೂತಿದ್ಯಾ? ಓ ಸೋಮಣ್ಣ ಬಾ ಕೂತ್ಕೋ. ಏನ್ರಯ್ಯ ಎಲ್ಲ ಹೆಂಗ್ ನಡೀತೈತೆ? ಎಲ್ಲ ಅರ್ಕೇಶ್ವರ ಸ್ವಾಮಿಯಾಗೂ ನಮ್ಮ ರಾಜರ ಕೃಪೆಯಿಂದ ಎಲ್ಲ ಚೆನ್ನಾಗಿ ನಡೀತೈತೆ. ಅದೇನೋ ಸರಿನೇ. ಆ ಹಣ ಬ್ರಿಟಿಷರು ಎಲ್ಲಾ ಕಡೆ ಎಷ್ಟೇ ಲೂಟಿ ಮಾಡಿ ದಬ್ಬಾಳಿಕೆ ಮಾಡ್ಲಿ, ಆದ್ರೆ ನಮ್ಮ ರಾಜರಿರೋ ತನಕ ನಮ್ಮನ್ನು ಮುಟ್ಟೋಕೂ ಆಗಲ್ಲ. ಹೌದೌದ್ ಕಣಪ್ಪ. ಆದ್ರೆ ನಮ್ಮ ಕಾವೇರಿ ತಾಯಿ ಇತ್ತೀಚೆಗೆ ತುಂಬಿ ಹರಿತಾವಳೆ. ಅಲ್ಲಿ ಹೊಸ ಕಟ್ಟೆ ಕಟ್ಟೋರಲ್ಲ, ಆದ್ರೆ ನಿಂತಿ ಕರಿತಾವಳೆ. ಅಯ್ಯೋ ಶಿವನೇ, ಅವರೇ ಕಲ್ಕಟ್ಟೆ ಕಟ್ತವ್ರೆ. ನೀನ್ ಹೇಳಿದ್ದು ನಿಜನೇಯ. ಅದ್ರಲ್ಲೂ ಆ ಕೃಷ್ಣ ರಾಜ ಸಾಗರದ ಬಗ್ಗೆ ಕೇಳ್ದಾಗಿಂದ ನನ್ನ ಎದೆ ಹೊಡೆದೋದಂಗೈತೈತೆ. ನಮ್ಮ ತಾತ ಮುತ್ತಾತದಿಂದ ಬೆಳೆದ ಈ ಊರು, ನಮ್ಮ ದೇವಸ್ಥಾನ, ನಮ್ಮ ಮನೆ, ನಮ್ಮ ಹೊಲ ಎಲ್ಲ ನೀರ್ ನುಂಗ್ಬಿಡ್ತದ. ಅದೇನೋ ತಿಳಿತಿಲ್ಲ. ಅಲ್ಲಿ ನೋಡು ಲಿಂಗ ಹೆಂಗ್ ಓಡ್ಬಂದವನೆ. ಏನಾಯ್ತು ಲಿಂಗ, ಹೆಂಗ್ ಓಡ್ ಬಂದೆ? ಅದು ಸುಧಾರ್ಸ್ಕೋ ಲಿಂಗಯ್ಯ, ಸುಧಾರ್ಸ್ಕೋ. ಅದು ನಮ್ಮ ಕಾವೇರಿ ಅವ್ವ ದಿಢೀರ್ ಅಂತ ಉಕ್ಕಿ ಹರಿತಾವಳೆ. ಅಯ್ಯೋ ಶಿವನೇ, ಏನ್ ಹೇಳ್ತಿದ್ಯಾ? ಸರಿ ಬನ್ನಿ ನೋಡೋಣ. ಬನ್ನಿ ನೋಡೋಣ. ಅಯ್ಯೋ ಶಿವನೇ, ಈಗೇನಪ್ಪ ಮಾಡೋದು? ಬನ್ನಿ ಎಲ್ಲರೂ ರಾಜರ ಬಳಿ ಹೋಗೋಣ. ಬನ್ನಿ. ಹಾ ಸರಿ ಬನ್ನಿ, ಇದಕ್ಕೆಲ್ಲ ನಮ್ ರಾಜರೇ ದಾರಿ ತೋರಿಸ್ತಾರೆ. ಬನ್ನಿ ಹೋಗೋಣ. ಬನ್ನಿ ಹೋಗೋಣ. ದೃಶ್ಯ 4. ರಾಜಾಧಿರಾಜ ರಾಜಗಂಭೀರ ರಾಜ ಮಾರ್ತಾಂಡ ಅಖಿಲ ಮೈಸೂರು ಸಂಸ್ಥಾನದ ಒಡೆಯ ಶ್ರೀ 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 ನಾಲ್ವಾಡಿ ಕೃಷ್ಣರಾಜ ಒಡೆಯರಿಗೆ ಜಯವಾಗಲಿ. ಜಯವಾಗಲಿ, ಜಯವಾಗಲಿ. ರಾಜರೇ, ಕಾಪಾಡಿ ಕಾಪಾಡಿ ರಾಜರೇ. ಕಾಪಾಡಿ. ನಿಮ್ಮ ಎಡತೋರೆ ಮುಳುಗುತ್ತೈತೆ. ನೀವು ನಂಬಿದ ಆ ಅರ್ಕೇಶ್ವರ ಸ್ವಾಮಿಗೆ ಆಪತ್ತು ಬಂದಿದೆ. ನಮ್ಮನ್ನು ಕಾಪಾಡಿ. ಏನು? ಆ ಪರಮ ಪೂಜ್ಯ ಸಕಲ ಆದಿ ಅತ್ಯನ ಒಡೆಯ ಶ್ರೀ ಅರ್ಕೇಶ್ವರನಿಗೆ ಆಪತ್ತೆ? ಹೌದು ಮಹಾಪ್ರಭು, ಆ ತನ್ಮಯ್ಯ ಮಾತೆ ಕಾವೇರಿ ಉಗ್ರಳಾಗಿ ಉಕ್ಕಿ ಹರಿತಿದ್ದಾಳೆ. ನಮ್ಮನ್ನು ರಕ್ಷಿಸಿ. ಛೆ, ಸರಿ, ನೀವಿನ್ನು ಚಿಂತಿಸಬೇಡಿ. ನಿಮ್ಮೆಲ್ಲರಿಗೂ ನಾನಿದ್ದೇನೆ. ದಿವಾನರೇ, ಈ ಕೂಡಲೇ ಎಡತೊರೆಗೆ ತೆರಳಲು ಸಿದ್ಧತೆ ಮಾಡಿಕೊಳ್ಳಿ. ಸರಿ ಅರಸರೇ, ನಿಮ್ಮ ಅಪ್ಪಣೆಯಂತೆ ಆಗಲಿ. ದೃಶ್ಯ 5. ಛೆ, ಪ್ರಭು ಪ್ರಭು, ನಮ್ಮನ್ನು ಕಾಪಾಡಿ, ನಮ್ಮನ್ನು ಕಾಪಾಡಿ. ಪ್ರಭು ಪ್ರಭು, ನಮ್ಮನ್ನು ಕಾಪಾಡಿ, ರಕ್ಷಿಸಿ. ನಮ್ಮ ಕಾವೇರಿಯವ್ವ ಕೋಪಗೊಂಡವಳೆ. ನಮ್ಮ ಮನೆ ಮಠ ಎಲ್ಲ ಹೋಯ್ತು ಪ್ರಭು. ನಮ್ಮನ್ನೆಲ್ಲ ನೀವೇ ಕಾಪಾಡಬೇಕು. ಛೆ, ಆ ಅರ್ಕೇಶ್ವರನ ಸನ್ನಿಧಿಯಲ್ಲಿ ಇಂತಹ ಗೌರವೇ. ಛೆ, ಸರಿ, ನೀವಿನ್ನು ಚಿಂತಿಸಬೇಡಿ. ಇದಕ್ಕಾಗಿ ಶೀಘ್ರವಾಗಿ ಒಂದು ಪರಿಹಾರವನ್ನು ಸೂಚಿಸುತ್ತೇನೆ. ಉಕ್ಕಿರುವುದರಿಂದ ಜನರು ತಮ್ಮ ಮನೆ ಮಠ ಪರಿವಾರವನ್ನು ಕಳೆದುಕೊಂಡಿದ್ದಾರೆ. ಇದಕ್ಕೆ ಏನು ಮಾಡಬಹುದು ದಿವಾನರೇ? ಇದಕ್ಕಾಗಿ ಆಗಿದ್ದನ್ನು ಮರೆತು ಮುಂದಿನ ಪೀಳಿಗೆಗೆ ನೆರವಾಗೋಣ. ನಾವು ಕಟ್ಟಿದ ಜಲಾಶಯದ ಹಿನ್ನೀರು ರಭಸವಾಗಿ ಹರಿಯತೊಡಗಿತು. ಎಡತೊರೆ ಮತ್ತು ಸುತ್ತಲಿನ ಅಭಿಪ್ರಾಯ ಮುಖ್ಯ. ಅದರಲ್ಲೂ ಮುಖ್ಯವಾದದ್ದು ಜನರು ತಮ್ಮ ಮನೆ ಮಠ ಹೊಲ ಹಾಗೂ ನಂಬುವ ಸ್ವಾಮಿ ಅರ್ಕೇಶ್ವರರ ಸನ್ನಿಧಿಯನ್ನು ಬಿಟ್ಟು ಬರುವರೆ? ಅದು ಸರಿನೇ. ನೀವು ಒಮ್ಮೆ ಎಡತೊರೆಗೆ ತೆರಳಿ ಅವರೊಂದಿಗೆ ಮಾತನಾಡಿ ಎಲ್ಲ ಏರ್ಪಾಡುಗಳನ್ನು ಮಾಡಿಕೊಳ್ಳಿ. ಸರಿ ಅರಸರೇ, ನಿಮ್ಮ ಅಪ್ಪಣೆಯಂತೆ ಆಗಲಿ. ದೃಶ್ಯ 7. ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ. ಅರಸರೇ ಅರಸರೇ, ಇಲ್ಲಿನ ಸ್ಥಿತಿ ತುಂಬಾ ಹದಗೆಟ್ಟಿದೆ. ನೀವೇ ನಮ್ಮನ್ನು ಕಾಪಾಡಬೇಕು. ಅದಕ್ಕಾಗಿ ನಾವು ಒಂದು ಪರಿಹಾರವನ್ನು ನಿರ್ಧರಿಸಿದ್ದೇವೆ. ನಿಮ್ಮನ್ನು ದಕ್ಷಿಣದ ಎತ್ತರವಾದ ಪ್ರದೇಶಕ್ಕೆ ಸ್ಥಳಾಂತರಿಸಲು ನಿರ್ಧರಿಸಿದ್ದೇವೆ. ಆದರೆ ಏನೂ ಬಲವಂತವಿಲ್ಲ. ನಿಮ್ಮೆಲ್ಲರ ಇಚ್ಛೆ ಇದ್ದರೆ ಮಾತ್ರ. ಬಿಡಿ, ನಾವು ನಿಮಗೆ ಸಹಕರಿಸುತ್ತೇವೆ. ಏನು ಅಡಚಣೆ ಇಲ್ಲ. ಆದರೆ ನೀವು ನಿಮ್ಮ ಮನೆ ಮಠ ಹೊಲ ಹಾಗೂ ನಂಬುವ ಸ್ವಾಮಿ ಅರ್ಕೇಶ್ವರನ ಸನ್ನಿಧಿಯನ್ನು ಬಿಟ್ಟು ಬರುವರೆ? ನಮ್ಮ ದೇವರು ನಮ್ಮ ರಾಜರು ನಮಗೆ ದೇವರಂತೆ. ರಾಜರಿಗೆ ಪ್ರಾಣ ಬೇಕಾದರೂ ಕೊಡುತ್ತೇವೆ. ಅಂತ ಮಾತುಗಳನ್ನು ಆಡಬೇಡ ಮುಖ್ಯಸ್ಥ. ನಿಮ್ಮಿಂದಲೇ ನಾನು ನಿಮ್ಮಿಂದ ಧನ್ಯನಾದೆ. ಸರಿ, ಹಾಗಾದರೆ ದಿವಾನರೇ, ಈ ಕೂಡಲೇ ಹೊಸ ನಗರದ ನಿರ್ಮಾಣ ಕಾರ್ಯ ಮತ್ತು ಯೋಜನೆ ಕಾರ್ಯ ಪ್ರಾರಂಭವಾಗಲಿ. ಸರಿ ಅರಸರೇ, ನಿಮ್ಮ ಅಪ್ಪಣೆ
ದೃಶ್ಯ 8. ಮಹಾರಾಜರಿಗೆ ನನ್ನ ನಮಸ್ಕಾರಗಳು. ಕೃಷ್ಣರಾಜ ಸಾಗರ ಕಟ್ಟೆಯ ಕಾಮಗಾರಿ ಬಹುತೇಕ ಪೂರ್ಣಗೊಳ್ಳುತ್ತಿದೆ. ಆದರೆ ಅದರಿಂದ ಒಂದು ದೊಡ್ಡ ಸಮಸ್ಯೆ ಎದುರಾಗಿದೆ. ಎಡತೊರೆ ಪಟ್ಟಣದ ಬಗ್ಗೆ ಹೇಳುತ್ತಿದ್ದರಲ್ಲವಾ ದಿವಾನರೇ? ಹೌದು ಪ್ರಭು, ಕೆಆರ್ಎಸ್ ನೀರು ತುಂಬಿದಲ್ಲಿ ಎಡತೊರೆ ಸಂಪೂರ್ಣ ಮುಳುಗಡೆಯಾಗುತ್ತದೆ. ಅದಕ್ಕಾಗಿ ನಾವು ಎಚ್ಚೆತ್ತುಕೊಳ್ಳಬೇಕು. ಇಲ್ಲ ಇಲ್ಲ, ನಮ್ಮ ಪ್ರಜೆಗಳು ಸಂಕಷ್ಟದಲ್ಲಿರಲು ಸಾಧ್ಯವಿಲ್ಲ. ನಾವು ಅವರಿಗೆ ತಕ್ಷಣವಾಗಿ ಒಂದು ಹೊಸ ಮತ್ತು ಸುರಕ್ಷಿತವಾದ ನೆಲೆಯೊಂದನ್ನು ಒದಗಿಸಬೇಕು. ಎಡತೊರೆ ಪಟ್ಟಣಕ್ಕೆ ಎತ್ತರವಾದ ಪ್ರದೇಶವನ್ನು ನಿಗದಿಪಡಿಸಲಾಗಿದೆಯೇ? ಈ ಸ್ಥಳವನ್ನು ನಿಗದಿಪಡಿಸಲಾಗಿದೆ ಪ್ರಭು. ಇದು ಹಳೆಯ ಪಟ್ಟಣದಿಂದ ಸುಮಾರು 3 ಮೈಲಿಯಷ್ಟು ದೂರದಲ್ಲಿದೆ. ಆದರೆ ಇದು ಕೇವಲ ಸ್ಥಳಾಂತರವಾಗಬಾರದು, ಒಂದು ಮಾದರಿ ಪಟ್ಟಣವಾಗಬೇಕು. ಅದಕ್ಕಾಗಿಯೇ ನಾವು ಕೃಂಬಿಗೇಲವರನ್ನು ಕರೆಸಿದ್ದೇವೆ. ಕೃಂಬಿಗೇಲವರೇ, ಈ ಹೊಸ ಪಟ್ಟಣದ ನಕ್ಷೆಯನ್ನು ಸಿದ್ಧಪಡಿಸಿದ್ದೀರಾ? ಹಾಗೆ ಮಹಾರಾಜರೇ, ನಾನು ಮೈಸೂರು ವಿನ್ಯಾಸದ ಆಧಾರದ ಮೇಲೆ ವಿಶಾಲವಾದ ರಸ್ತೆಗಳು, ವ್ಯವಸ್ಥಿತವಾದ ಬಡಾವಣೆಗಳು ಮತ್ತು ಮೂಲಭೂತ ಸೌಕರ್ಯಗಳೊಂದಿಗೆ ಒಂದು ಟೌನ್ಶಿಪ್ ನಿರ್ಮಿಸಲು ಯೋಜನೆ ಹಾಕಿದ್ದೇನೆ. ಭವಿಷ್ಯದಲ್ಲಿ ಜನಸಂಖ್ಯೆ ಹೆಚ್ಚಿದರೂ ಈ ವಿನ್ಯಾಸವು ಸಾಕಷ್ಟು ಅನುಕೂಲ ನೀಡುತ್ತದೆ. ಒಳ್ಳೆಯ ಯೋಜನೆ. ಕೇವಲ ನೀರಾವರಿ ಯೋಜನೆ ಮಾತ್ರವಲ್ಲ, ನಮ್ಮ ಪ್ರಜೆಗಳ ಪುನರ್ವಸತಿ ಕೂಡ ಅಷ್ಟೇ ಮುಖ್ಯ. ಈ ಹೊಸ ನಗರವು ನಮ್ಮ ಸಂಸ್ಥಾನದ ಪ್ರಗತಿಯ ಪ್ರತೀಕವಾಗಬೇಕು. ಸರಿ, ಹಾಗಾದರೆ ಎಡತೊರೆಯ ಜನರು ತಮ್ಮ ರಾಜರ ಈ ಕರ್ತವ್ಯವನ್ನು ಎಂದಿಗೂ ಮರೆಯುವುದಿಲ್ಲ. ಕೆಲಸವನ್ನು ನಾಳೆ ಪ್ರಾರಂಭಿಸೋಣ ಪ್ರಭು. ಈ ಎಡತೊರೆ ಗ್ರಾಮವು ಮೈಸೂರು ಸಂಸ್ಥಾನದ ಅತ್ಯುತ್ತಮ ನಿರ್ಮಾಣಗಳಲ್ಲಿ ಒಂದಾಗಲಿದೆ. ಏನ್ ಸಮಾಚಾರ? ಏನಿಲ್ಲ, ಹಾಗೆ ನಮ್ಮ ಎಡತೊರೆ ಬಗ್ಗೆ ಯೋಚಿಸುತ್ತಾ ಇರುವೆ. ಸರ್ಕಾರಿ ಜನ ಬಂದಾಗ ಹೇಳಿದ ಮಾತ್ರ ನೆನಪಿಗೆ ಬರ್ತದೆ. ಎಡತೊರೆ ಮುಂದೆ ಮುಳುಗಡೆ ಆಗ್ತದಂತೆ, ಬೇರೆ ಜಾಗ ನೋಡ್ಕೊಳ್ಳಿ ಅಂದ್ರು. ನಮ್ಮ ಬದುಕಿನ ಮೂಲವೇ ಇಲ್ಲಿರ್ಬೇಕಾದ್ರೆ ನಾವೆಲ್ಲಪ್ಪ ಹೋಗೋದು? ಲಿಂಗಯ್ಯ ರಾಮಯ್ಯ, ಅಷ್ಟು ಬೇಗ ಎದುರಬೇಡಿ. ನಮ್ಮ ದಿವಾನರು ಮತ್ತು ಮಹಾರಾಜರು ನಮ್ಮ ಕೈಯನ್ನು ಬಿಡುವುದಿಲ್ಲ ಎಂದಿದ್ದಾರೆ. ನಿನ್ನೆ ಬಂದ ಅಧಿಕಾರಿಗಳಿಗೆ ಹೇಳಿದ್ದಾರಂತೆ, ನಮಗಾಗಿ ಒಂದು ಹೊಸ ನಗರವನ್ನು ಕಟ್ಟಿಸಿಕೊಡುತ್ತಾರಂತೆ. ಹೊಸ ನಗರ ಅದ್ ಹೇಗಿರ್ತದೆ? ಇಲ್ಲಿ ನದಿ ಹತ್ರ ಬೆಳೆದವ್ರು ನಾವು, ಅಲ್ಲಿ ಮಣ್ಣು ನೀರು ಎಲ್ಲ ಬೇರೆ ಇರ್ತದೆ. ಈ ಸ್ಥಳವನ್ನು ಬಿಟ್ಟು ಹೋಗಕ್ಕೆ ಮನಸ್ಸು ಒಪ್ತಿಲ್ಲ ಕಣ ಸೋಮಣ್ಣ. ನಮ್ಮ ಹೇಳ್ತಾರೇನೆ ಮರ್ತ್ ಬಿಡ್ಬೇಕಾ? ಅದೇನ್ ಮಾಡೋದೋ ತಿಳಿದಿಲ್ಲ. ಅದಕ್ಕಾಗಿಯೇ ನಮ್ಮ ಮಹಾರಾಜರು ಯೋಜನೆ ರೂಪಿಸಿದರಂತೆ. ಅವರು ಕಟ್ಟಿಸಿಕೊಡುವ ನಗರವು ಇದಕ್ಕಿಂತ ಸುರಕ್ಷಿತವಾಗಿರ್ತದೆ. ಅಗಲವಾದ ರಸ್ತೆಗಳು, ಶಾಲೆಗಳು, ಆಸ್ಪತ್ರೆಗಳು ಮತ್ತು ಸುರಕ್ಷಿತವಾದ ಹೊಸ ಮನೆಗಳ ಜಾಗ ಸಿಗುತ್ತದಂತೆ. ಹೌದು ಹೌದು. ದೃಶ್ಯ 10. ನಗರದ ಕಾಮಗಾರಿ ಪ್ರಗತಿಯಲ್ಲಿದೆ. ಕೆಲವು ವರ್ಷಗಳ ನಂತರ ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ. ಏನಿದು ಚಮತ್ಕಾರ? ಎಲ್ಲ ನಿಮ್ಮ ಕೃಪೆಯಿಂದ ಇದು ಸಾಕಾರವಾಯಿತು ಪ್ರಭು. ಅಳಬೇಡ ಮಗನೇ, ಇದೆಲ್ಲ ಸ್ವಾಮಿ ಅರ್ಕೇಶ್ವರರ ಕೃಪೆ. ನಾನೊಬ್ಬ ಪಾತ್ರಧಾರಿ ಅಷ್ಟೇ. ನಮಗೆ ನೀವೇ ದೇವರು, ನೀವೇ ದೇವರು. ನಮ್ಮ ಕಷ್ಟವನ್ನು ಕೇಳಿ ಪರಿಹಾರ ಕೊಟ್ಟು ಔದಾರ್ಯವಾಗಿ ನವನಗರವನ್ನು ನಿರ್ಮಿಸಿಕೊಟ್ಟ ತಮಗೆ ನಮ್ಮ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೃಪೆಯಿಂದ ಎಡತೊರೆ ಎಂಬ ಊರು ಕೃಷ್ಣರಾಜ ನಗರ ಎಂಬ ಪಟ್ಟಣವಾಗಿ ಬದಲಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರ ಈ ಸೇವೆ ಹಾಗೂ ಕೊಡುಗೆ ಎಂದೆಂದಿಗೂ ಕೆಆರ್ ನಗರದ ಜನರ ಮನಸ್ಸಿನಲ್ಲಿ ಚಿರಸ್ಮರಣೀಯ. ಧನ್ಯವಾದಗಳು.